ಹಾಯ್ ಎವ್ರಿವನ್, ವೆಲ್ಕಮ್ ಟು ಸಿರಿಸಿಹಿ ವೆಬ್ಸ್ ಯೂಟ್ಯೂಬ್ ಚಾನೆಲ್. ಇದು ನಮ್ಮ ಆ್ಯನಿವರ್ಸರಿ ಡೇ ನಾನು ಕ್ಯಾಪ್ಚರ್ ಮಾಡಿದಂತಹ ಕೆಲವೊಂದು ವಿಡಿಯೋ ಕ್ಲಿಪ್ಸ್ಗಳು. ಅದನ್ನು ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೇ ಶಾಪಿಂಗ್ ಹೋಗ್ಬಿಡೋಣ ಅಂದ್ಬಿಟ್ಟು ಶಾಪಿಂಗ್ ಹೋಗಿದ್ವಿ. ಅದು ಕಿಡ್ಸ್ಗೆ ಬಟ್ಟೆ ತೊಗೊಳೋದಕ್ಕೆ ಅಂತಲೇ. ಸೊ ನಾವು ಹೋಗುವಾಗ ಅಂದ್ಕೊಳ್ಳೋದೇ ಒಂದು, ಬಟ್ ಅಲ್ಲಿ ಹೋದ್ಮೇಲೆ ಆಗೋದೇ ಒಂದು. ಸೊ ನಾವು ಇನ್ನು ತೊಗೊಳ್ಬಾರ್ದು ಅಂತ ಹೋದರೂ ಕೂಡ ಶಾಪಿಂಗ್ ಅಂತ ಹೋದ್ಮೇಲೆ ಖಂಡಿತವಾಗ್ಲೂ ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಪರ್ಚೇಸ್ ಮಾಡಬೇಕಾಗತ್ತೆ. ಅದು ಕಿಡ್ಸ್ಗೆ ಅಂದರೆ ಇನ್ನೂ ಹೇಳೋದಕ್ಕೆ ಆಗಲ್ಲ. ನಾವು ಕೂಡ ಕೆಲವೊಂದು ಬಟ್ಟೆಗಳನ್ನು ಶಾಪಿಂಗ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ಬಂದ್ವಿ. ಹಾಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ ಲಕ್ಷ್ಮೀ ಕಾಸನ್ನು ತೊಗೊಂಡಿದ್ದೆ ಅಂತ ಹೇಳಿ, ಅಂದರೆ ತಾಳಿ ಜೊತೆ ಹಾಕೋದಕ್ಕೆ. ಬಟ್ ಅದನ್ನು ನಾವು ಮಂಗಲ ಚೆನ್ಗೆ ಹಾಕ್ಸೋದಕ್ಕೆ ಟೈಮೇ ಆಗಿರಲಿಲ್ಲ. ಬಟ್ ಅದು ಆ್ಯನಿವರ್ಸರಿ ಡೇನೇ ಹಾಕೋ ಥರ ಆಯಿತು. ಹಾಗಾಗಿ ಈ ಕೆಲಸ ಕೂಡ ಕಂಪ್ಲೀಟ್ ಮಾಡ್ಕೊಂಡು ಬರೋಣ ಅಂತಲೇ ಹೋಗಿದ್ವಿ. ಸೊ ಕಂಪ್ಲೀಟ್ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ಅದು ಕೆಲವೊಂದು ಕೆಲಸ ಹಾಗೆಯೇ ಯಾವ ಡೇ ಆಗಬೇಕು ಅಂತ ಇರುತ್ತೆ ಆವಾಗಲೇ ಆ ಒಂದು ಕೆಲಸಗಳು ಕಂಪ್ಲೀಟ್ ಆಗೋದು. ಆ್ಯಂಡ್ ಮನೆಗೆ ಬಂದಮೇಲೆ ಕೆಲವೊಂದು ಥಿಂಗ್ಸ್ನ ಆರ್ಡರ್ ಮಾಡಿದ್ದೆ. ಬಿಕಾಸ್ ಮಕ್ಕಳಿಗೆ ಬಲೂನು, ಡೆಕೋರೇಷನು ಇದೆಲ್ಲ ಇಷ್ಟ ಆಗುತ್ತೆ. ಹಾಗಾಗಿ ಮಕ್ಕಳು ಇಷ್ಟಪಡ್ತಾರೆ, ಅವರು ಖುಷಿ ಪಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಈ ಕೆಲವೊಂದು ಥಿಂಗ್ಸ್ಗಳನ್ನು ಆರ್ಡರ್ ಮಾಡಿದ್ದೆ. ಒಂದು ಚಿಕ್ಕದಾಗಿ ಡೆಕೋರೇಷನ್ ಮಾಡೋಣ, ಮಕ್ಕಳು ಖುಷಿ ಪಡ್ತಾರೆ ಬಲೂನ್ಸ್ ಎಲ್ಲ ಹಾಕಿದ್ರೆ ಅಂತ ಹೇಳಿಬಿಟ್ಟು. ಹಾಗಾಗಿ ಆ ಒಂದು ಎಲ್ಲ ಥಿಂಗ್ಸ್ಗಳನ್ನ ಯೂಸ್ ಮಾಡಿಕೊಂಡು ಪುಟ್ಟದಾಗಿ ಒಂದು ಸ್ವಲ್ಪ ಡೆಕೋರೇಷನ್ ಮಾಡಿದ್ದೆ. ಹಾಗೆ ನನ್ನ ಸಿಸ್ಟರ್ ನಮ್ಮ ಆ್ಯನಿವರ್ಸರಿ ಸ್ಪೆಷಲಾಗಿ ಚಿಕನ್ ಬಿರಿಯಾನಿ ಪ್ರಿಪೇರ್ ಮಾಡಿದರು. ಆ್ಯಂಡ್ ಮೊಸರು ಬಜ್ಜಿ ಕೂಡ ರೆಡಿ ಮಾಡಿದರು. ಆ್ಯಂಡ್ ಅವ್ರು ಯಾವುದೇ ವೆಕೇಷನ್ ಇರಲಿ ಮನೆಯಲ್ಲಿ, ಸೊ ನಮಗೆ ಅಂತ ಸರ್ಪ್ರೈಸಾಗಿ ಏನಾದರೂ ಒಂದು ಈ ಥರ ಡಿಶಸ್ಗಳನ್ನ ಮಾಡಿರ್ತಾರೆ. ಸೊ ಈ ಸತಿ ಕೂಡ ಹಾಗೆ ಮಾಡಿದರು. ಆ್ಯಂಡ್ ಶಾವಿಗೆ ಪಾಯಸ ಕೂಡ ರೆಡಿ ಮಾಡಿದರು. ದೆನ್ ಚಿಕನ್ ಗ್ರೇವಿ, ಹಾಗೆ ಎಲ್ಲ ಅಡುಗೆ ಕೂಡ ರೆಡಿ ಆಗಿತ್ತು. ದೆನ್ ಚಿಕನ್ ಕಬಾಬ್ಗೆ ಕೂಡ ನಾವು ಚಿಕನ್ನ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟು ಆಮೇಲೆ ನಾವು ಸೆಲೆಬ್ರೇಷನ್ ಮಾಡ್ಕೊಂಡ್ವಿ. ಇದು ನನ್ನ ಹಸ್ಬೆಂಡ್ ಫ್ರೆಂಡು ನಮ್ಮ ಆ್ಯನಿವರ್ಸರಿಗೋಸ್ಕರ ಕಳಿಸಿದಂತಹ ಕೇಕು. ಬಟ್ ನನ್ನ ಹಸ್ಬೆಂಡ್ ತೊಗೊಂಡು ಬಂದು ಇನ್ನೊಂದು ಕೇಕ್ ಇಟ್ಟಿದ ತಕ್ಷಣವೇ ಮಕ್ಕಳು ಏನಿದು ಅಂತ ಅದನ್ನು ಕವರ್ ಎಳ್ದಿದ ತಕ್ಷಣ ಕೇಕ್ ಬಿದ್ದೋಗ್ಬಿಟ್ಟಿತ್ತು. ಬಟ್ ಅದು ಏನೂ ಆಗಿರಲಿಲ್ಲ. ಮಕ್ಕಳು ಹಾಗೆ ಅಲ್ವಾ, ಮನೆಗೆ ಏನೇ ತೊಗೊಂಡು ಬಂದರೂ ಕೂಡ ಫಸ್ಟು ಅದು ಕವರ್ ಓಪನ್ ಮಾಡಬೇಕು, ಏನಿದೆ ಅಂತ ನೋಡಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ಹಾಗಾಗಿ ಫಸ್ಟು ಕೇಕ್ ಕಟ್ ಮಾಡಿಬಿಡೋಣ ಅಂದ್ಬಿಟ್ಟು ತಂದಿದಂತಹ ಕೇಕನ್ನು ಫಸ್ಟು ಕಟ್ ಮಾಡಿ ಒಂದು ಸ್ವಲ್ಪ ಮಕ್ಕಳಿಗೆ ರಿಲ್ಯಾಕ್ಸ್ ಮಾಡಿದ್ವಿ. ಆಮೇಲೆ ನಮ್ಮದೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಒಂದು ಚಿಕ್ಕ ಸೆಲೆಬ್ರೇಷನ್ನ ಮಾಡಿದ್ವಿ. ಅದು ಮಕ್ಕಳಿಗೋಸ್ಕರ ಮಾಡಿದಂಥ ಸೆಲೆಬ್ರೇಷನ್ನು. ಬಿಕಾಸ್ ಮಕ್ಕಳಿಗೆ ಈ ಥರ ಬಲೂನು, ಈ ಥರ ಒಂದು ಕೇಕ್ ಕಟ್ಟಿಂಗು, ಸೆಲೆಬ್ರೇಷನ್ ಇದೆಲ್ಲ ತುಂಬಾ ಇಷ್ಟ ಆಗುತ್ತೆ. ನನಗೆ ಹಾಗೆ ನನ್ನ ಹಸ್ಬೆಂಡ್ಗೆ ಈ ಥರ ಸೆಲೆಬ್ರೇಷನ್ ಏನೆಲ್ಲ ಅಷ್ಟೊಂದು ಇಷ್ಟ ಆಗಲ್ಲ. ಬಟ್ ಮಕ್ಳಿಗೋಸ್ಕರ ನಾವು ಸೆಲೆಬ್ರೇಷನ್ ಮಾಡ್ದಂಗೆ ಆಯಿತು. ಬಿಕಾಸ್ ಸಿರಿ ಯಾವಾಗಲೂ ಕೇಳ್ತಾ ಇರೋಳು ಬಲೂನು, ಡೆಕೋರೇಷನ್ ಮಾಡೋದು, ಹಾಗೆ ಕೇಕ್ ಕಟ್ಟಿಂಗು, ನನ್ನ ಬರ್ಡೇ ಯಾವಾಗ, ಬರ್ಡೇ ಅಂತ. ಹಾಗಾಗಿ ಮಕ್ಳಿಗೋಸ್ಕರ ನಾವು ಸೆಲೆಬ್ರೇಷನ್ ಮಾಡ್ದಂಗೆ ಆಯಿತು. ಆ್ಯಂಡ್ ನಾವು ಸೆಲೆಬ್ರೇಷನ್ ಮಾಡಿದಾಗಲೂ ಕೂಡ ಅಷ್ಟೇ ನಮ್ಮ ಮೈಂಡಲ್ಲಿ ಆ್ಯನಿವರ್ಸರಿ ಅನ್ನೋ ಒಂದು ಥೀಮ್ ಇರಲಿಲ್ಲ. ಏನಂದರೆ ಮಕ್ಳ ಕೈಯಲ್ಲಿ ಕೇಕ್ ಕಟ್ ಮಾಡಿಸಿ ಅವ್ರಿಗೆ ಬರ್ಡೇ ವಿಶಸ್ ಮಾಡಿದ್ವಿ ಆ್ಯಕ್ಚುಲಿ ನಾವು. ಬಿಕಾಸ್ ಮಕ್ಕಳು ಖುಷಿ ಪಡ್ತಾರೆ ಅಂತ. ನಾವು ಕೇಕ್ ಕಟ್ ಮಾಡಿದಾಗಲೂ ಕೂಡ ಅಷ್ಟೇ ಹ್ಯಾಪಿ ಬರ್ಡೇ ಅಂತಲೇ ನಾವು ಕೇಕ್ ಕಟ್ ಮಾಡಿದ್ದು. ಸೊ ಸಿರಿ ಕೈಯಲ್ಲಿ ಒಂದು ಸರಿ ಕೇಕ್ ಕಟ್ ಮಾಡಿಸಿ, ಆ್ಯಂಡ್ ಲಿಹಾನ್ ಕೈಯಲ್ಲಿ ಒಂದು ಸರಿ ಕೇಕ್ ಕಟ್ ಮಾಡಿಸಿ, ಈ ಥರ ಮಕ್ಕಳ ಕೈಯಲ್ಲಿ ಕೇಕ್ ಕಟ್ ಮಾಡಿಸಿ ಅವ್ರನ್ನ ಖುಷಿ ಪಡಿಸೋದೇ ನಮ್ಮ ಒಂದು ಹ್ಯಾಪಿನೆಸ್ ಆಗಿತ್ತು. ಜೀವನದಲ್ಲಿ ಟೈಮ್ ಅನ್ನೋದು ತುಂಬಾ ವ್ಯಾಲ್ಯೂಯಬಲ್ಲು. ಬಿಕಾಸ್ ಒಂದು ಸತಿ ಕಳೆದಂತಹ ಸಮಯ ಮತ್ತೆ ವಾಪಸ್ ಬರೋದಿಲ್ಲ. ಅಂಥ ಒಂದು ವ್ಯಾಲ್ಯೂಯಬಲ್ ಟೈಮನ್ನು ನಾವು ನಮ್ಮ ಒಂದು ಫ್ಯಾಮಿಲಿ ಜೊತೆ ಕಳಿತೀವಲ್ವ, ಅದು ಒಂಥರ ಸ್ವೀಟ್ ಮೆಮೊರೀಸ್ ಆಗಿರುತ್ತೆ. ಲೈಫಲ್ಲಿ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ಕೆಲಸದಲ್ಲಿ ಬ್ಯುಸಿನೇ ಇರ್ತಾರೆ. ಬಟ್ ಆದರೆ ಆ ಒಂದು ಸ್ಪೆಷಲ್ ಡೇ, ಒಂದು ಬರ್ಡೇ ಇರ್ಬೋದು, ಆ್ಯನಿವರ್ಸರಿ ಇರ್ಬೋದು, ಅಥವಾ ಒಂದು ಫೆಸ್ಟಿವಲ್ ಇರ್ಬೋದು, ಈ ಥರ ಒಂದು ಸ್ಪೆಷಲ್ ಡೇಸ್ ಆ ಒಂದು ಫ್ಯಾಮಿಲಿ ಜೊತೆ ಕಳೆಯುವಂತಹ ಟೈಮ್ ತುಂಬಾ ಸ್ಪೆಷಲ್ ಆಗಿರುತ್ತೆ. ಆ್ಯಂಡ್ ವೆರಿ ವ್ಯಾಲ್ಯೂಯಬಲ್ ಟೈಮ್ ಆಗಿರುತ್ತೆ. ಇರೋದು ಒಂದು ಜೀವನ, ಆ ಒಂದು ಜೀವನದಲ್ಲಿ ಯಾವುದು ಕೂಡ ಶಾಶ್ವತ ಅಲ್ಲ. ಆದರೆ ನಮ್ಮನ್ನು ಪ್ರೀತಿಸೋರಿಗೆ ಕೊಡುವಂತಹ ಟೈಮು, ಅವರ ಒಂದು ಖುಷಿ, ಅವರ ಜೊತೆ ಕಳೆದಂಥ ಕ್ಷಣಗಳು ಮಾತ್ರ ಪರ್ಮನೆಂಟ್ ಆಗಿರುತ್ತೆ. ಆದಷ್ಟು ಪ್ರತಿಯೊಬ್ಬರು ಕೂಡ ನಿಮ್ಮನ್ನು ಪ್ರೀತಿಸೋರಿಗೋಸ್ಕರ ಟೈಮ್ ಕೊಡಿ, ಹಾಗೆ ನಿಮ್ಮ ಫ್ಯಾಮಿಲಿಗೋಸ್ಕರ ಟೈಮ್ ಕೊಡಿ. ನೀವು ಕೂಡ ಖುಷಿಯಾಗಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.